ಬರ್ತಿದ್ದೀರಾ? ನಾನು ಬಂದಿದ್ದೆ ಸರಿ, ಸರ್ಪ್ರೈಸ್ ಆಗೋಯ್ತು. ಓಕೆ. ತುಂಬಾ ಸಂತೋಷ. ಹಲೋ ಸರ್. ಹೌದು ನಾನು ತಂದಿದ್ದೀನಿ. ನಾನು ತಂದಿದ್ದೀನಿ, ಬಟ್ ಅದು ಓಕೆ, ಪರವಾಗಿಲ್ಲ. ನಿಮ್ದೆಲ್ಲ ಊಟ ಆಯ್ತಾ? ದಯವಿಟ್ಟು ಕೆಳಗಡೆ ಹೋಗಿ ಊಟ ಮಾಡಿ. ನಮ್ದೆಲ್ಲ ಊಟ ಆಯ್ತು. ಟೀಚರ್ ಎಲ್ಲಿ? ಅಯ್ಯೋ, ನಿಮ್ಮ ಟೀಚರು ಆಗ್ಲಿಂದ ಕಾಣಿಸ್ತಾನೆ ಇಲ್ಲ. ಈ ರಿಟೈರ್ಡ್ ಆಗಿ ತುಂಬಾ ದಿನ ಆದ್ಮೇಲೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದಾರಲ್ಲ, ಹಾಗಾಗಿ ಮಾತಾಡ್ತಿರ್ಬೋದು. ನಾನು ಹೋಗಿ ನೋಡ್ತೀನಿ. ಆಯ್ತು. ಅಪ್ಪ, ಚರ್ಚಿಂದ ಫೋನ್ ಬಂದಿತ್ತು, ಫಾದರ್ನ ಪಿಕಪ್ ಮಾಡ್ಕೊಂಡ್ ಬರ್ಬೇಕಂತೆ. ನಾನು ಹೋಗಿ ಬರ್ತೀನಿ. ಹೋಗ್ಬಾ. ಹಾ ಸರಿ. ಮಗನೇ, ಹಾ ಜಾನ್ ಬಂದ? ಇಲ್ಲ. ಹೋಗ್ಲಿ ಹೊರಟಿದಾನಾ? ಗೊತ್ತಿಲ್ಲ. ಒಂದ್ಸಲ ಫೋನ್ ಮಾಡಿ ನೋಡು. ಫೋನ್ ಮಾಡಿದ್ರೆ ಫೋನ್ ತಗೋತಾ ಇಲ್ಲಪ್ಪ. ಸರಿ, ನೀನು ಚರ್ಚ್ಗೆ ಹೋಗು. ಹಾ. ಊಟ ಮಾಡ್ಕೊಂಡೆ ಹೋಗಿ. ಮೊಳೆ, ಆ ಜಾನ್ ಇನ್ನೂ ಬಂದೇ ಇಲ್ಲ. ನೆನ್ನೆ ಫೋನ್ ಮಾಡ್ದಾಗ ಹೇಳಿದ್ದ ಇವತ್ತು 3 ಗಂಟೆಗೆ ಹೊರಡ್ತೀನಿ ಅಂತ. 3 ಗಂಟೆಗೆ ಮೂನಾರಿಂದ ಹೊರಟ್ರೆ ಇಷ್ಟೊತ್ತು ಬರಬೇಕಿತ್ತಲ್ವಾ? ಲಿಪಿನ್ ಫೋನ್ ಮಾಡಿದ್ರೆ ಫೋನು ಎತ್ತುತ್ತಿಲ್ವಂತೆ. ಮಾಮೂಲಿ ಹಾಗೆ ಇವತ್ತು ಟೈಮಿಗೆ ಸರಿಯಾಗಿ ಬರಲ್ಲ. ಅವನೇನಾದ್ರೂ ಇವತ್ತು ಬರಲಿಲ್ಲ ಅಂದರೆ ನಾನು ಏನು ಅಂತ ತೋರಿಸ್ತೀನಿ. ರೆಡಿ? ಓಕೆ. ನಾನು ವಿವೇಕ್ನ ಮೀಟ್ ಮಾಡಿದ್ದು ಹೌಸ್ ಏಜೆನ್ಸಿ ಕೆಲಸ ಮಾಡುವಾಗ. ನಮ್ಮಿಬ್ರಿಗೆ ಆಕ್ಚುಲಿ 2 ವರ್ಷ ಪರಿಚಯ ಇದೆ. ಆದ್ರೆ ನಾವು ಮದ್ವೆ ಮಾಡ್ಕೋತೀವಿ ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚರ್ಚ್ ಫಾದರ್ ಬರ್ತಿದ್ದಾರೆ, ಬೇಗ ಕೆಳಗ್ ಬಾ. ಹಾಕ. ಆದ್ರೆ ಅದಕ್ಕೆಯಲ್ಲಿ ಬಾಲ್ಕನಿಲಿ ಇರ್ಬೇಕು. ಹೌದಾ? ನೀವು ಹೋಗಿ, ನಾನು ಬರ್ತೀನಿ. ಈ ವಿಡಿಯೋ ಆಮೇಲೆ ತೆಗಿಯೋಣ. ಸರಿ. ಹಾ. ಏನಾಯ್ತು? ಜಾನ್ ಯಾಕೋ ಫೋನೇ ರಿಸೀವ್ ಮಾಡ್ತಿಲ್ಲ. ಓ, ಇದೇನ್ ಹೊಸ ವಿಷಯ ಅಲ್ವಲ್ಲ. ಆದ್ರೂ ನಿನ್ ಎಂಗೇಜ್ಮೆಂಟ್ಗಾದ್ರೂ ಸರಿಯಾದ ಸಮಯಕ್ಕೆ ಬರ್ಬೇಕಲ್ವಾ? ಇದಕ್ ಮೊದಲು ಅಣ್ಣ ಎಲ್ಲ ಫಂಕ್ಷನ್ಗೂ ಟೈಮಿಗೆ ಸರಿಯಾಗಿ ಬಂದಿರೋ ಹಾಗೆ ಮಾತಾಡ್ತಿದ್ದೀರಲ್ಲ. ಅದ್ಗೆ ಟೆನ್ಷನ್ ತಗೋಬೇಡಿ. ಅದ್ಗೆ ಕೆಳಗೆ ಫಾದರ್ ಬಂದಿದ್ದಾರೆ, ಬನ್ನಿ. ಇಲ್ಲ, ನೀನ್ ಹೋಗ್ಬಾ. ನಾನೊಂದ್ ಲಾಸ್ಟ್ ಟ್ರೈ ಮಾಡಿ ಬರ್ತೀನಿ. ನೀವು ಟ್ರೈ ಮಾಡ್ತಾನೆ ಇರಿ, ನಾನು ಹೋಗ್ತೀನಿ. ಸರಿ. ಕಂಟ್ರೋಲ್ ರೂಮ್ ಕಾಲಿಂಗ್. ಘಾಟ್ ರೋಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಕ್ಯಾಸುಲಿಟಿ ಇದ್ದಾರೆ. ಸ್ಪಾಟ್ಗೆ ಹೋಗ್ಬೇಕು. ಗಾಯ ತುಂಬಾ ದೊಡ್ಡದಾಗೆ ಇದೆ, ವಾಸಿ ಆಗಕ್ಕೆ ಟೈಮ್ ಬೇಕು. ಟಿ ತಗೊಂಡು ಎಷ್ಟು ದಿನ ಆಯ್ತು? 1 ತಿಂಗಳಾಯ್ತು ಅನ್ಸುತ್ತೆ. ಹಾ, ಹಾಗಾದ್ರೆ ತೊಂದರೆ ಇಲ್ಲ. ಸಿಸ್ಟರ್, ಸ್ವಲ್ಪ ಕೈಗೆ ಡ್ರೆಸ್ಸಿಂಗ್ ಮಾಡಿಬಿಡಿ. ಡಾಕ್ಟರ್. ಸರಿ. ಏನಾಯ್ತು ಸರ್? ಪರವಾಗಿಲ್ಲ, ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಈ ಮೆಡಿಸನ್ ತರಬೇಕಂತೆ. ಅಯ್ಯೋ ಬೇಡ ಬಿಡಿ ಸರ್, ನನ್ನ ಹತ್ರ ಕ್ಯಾಶ್ ಇದೆ. ಪರವಾಗಿಲ್ಲ, ಬೇಕಾದ್ರೆ ತಗೊಂಡು ಅಲ್ಲಿ ಡ್ಯಾಶ್ ಬೋರ್ಡಲ್ಲಿ ಇಡು. ಸರಿ ಸರ್. ಫಿನಿಕ್ಸ್ ಅಲ್ಲಿ ಅಲ್ಲಿದ್ದಾರೆ ಸರ್, ನಾನು ಹೋಗಿ ಗಾಡಿ ತರ್ತೀನಿ. ಕೈ ಹೇಗಿದೆ? ಪರವಾಗಿಲ್ವಾ? ಸ್ವಲ್ಪ ಪೇನ್ ಇತ್ತು, ಪೇನ್ ಕಿಲ್ಲರ್ ಹಾಕೊಂಡಿದ್ದೆ. ನಿಮ್ಗೆ ಹೇಗಿದೆ ಸರ್? ನನಗೂ ಒಂಚೂರು ಪೇನ್ ಇದೆ. ನಿನಗೆ ಫೋನ್ ಬರ್ತಾ ಇದೆ ನೋಡು. ಓಹ್, ಗೊತ್ತಾಗ್ಲಿಲ್ಲ ಸರ್. MLA ತೆಗಿಬೇಡ, ಅವನ್ನ ರಿಲೀಸ್ ಮಾಡು ಅಂತ ಹೇಳಕ್ಕಿರ್ಬೇಕು. ಮತ್ತೆ ಏನ್ ನಡೀತಾ ಇದೆ? ನಮ್ಮ ಸ್ಟೇಷನ್ ಇಟ್ಕೊಂಡು ವಿಚಾರಣೆ ಮಾಡ್ತಿದ್ವಿ ಸರ್. ಆದ್ರೆ ಅವರು ಮೋಹನ ಸಾಯಿಸಿದ್ದು ನಾವಲ್ಲ, ಬೇರೆ ಯಾರೋ ಇಬ್ರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಮೋಹನ್ ಮನೆಗೆ ಹೋಗಿದ್ದು ಅವ್ರಿಬ್ರಿ ಅಂತ ಕನ್ಫರ್ಮ್ ಆಗಿದೆ ಸರ್. ಅದನ್ನ ಅವರೇ ಒಪ್ಕೊಂಡಿದ್ದಾರೆ. ಮತ್ತೆ ಅವರಿಬ್ರು ಡೀಟೇಲ್ ಸಿಕ್ತಾ? ಡೀಟೇಲ್ ಸಿಕ್ಕಿದೆ ಸರ್. ಒಬ್ಬನ ಹೆಸರು ಲಿಜೋ, ಇನ್ನೊಬ್ಬನ ಹೆಸರು ಮನು. ಇವರಿಬ್ರು ಇಡುಕಿಯವರು. ನಮ್ಮ ಸ್ಟೇಷನ್ ಬರೋದಿಲ್ಲ ಸರ್. ಮುಲ್ಲೆಕುಡಿ ಸ್ಟೇಷನ್ಗೆ ಕಾಲ್ ಮಾಡಿ ಹೇಳಿದ್ದೀನಿ. ಈ ಲಿಜೋ ಮೇಲೆ ಮತ್ತೆ ಮನು ಮೇಲೆ, ಹಾಗೆ ನಮಗೆ ಗೊತ್ತಿರೋ ಪ್ರವೀಣ್ ಮೇಲೆ 4 ಕೇಸ್ ಇದೆ ಸರ್. ಅವ್ರನ್ನ ವಿಚಾರಿಸ್ಕೊಂಡು ಪೊಲೀಸರು ಮನೆಗೆ ಹೋಗಿದ್ದಾರೆ ಸರ್. ಏನಾದರೂ ಗೊತ್ತಾದರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅವನು ಮನೇಲಿ ಇರೋದಕ್ಕೆ ಚಾನ್ಸ್ ಇಲ್ಲ. ಸರ್. ಸರ್, ಏನಾಯ್ತು? ಸರ್, ಅದು ಇವ್ರನ್ನ ಎಷ್ಟೇ ವಿಚಾರಿಸಿದ್ರು ಅವರೇ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಆ ಪಾರ್ಟಿನವರೇ ಏನೋ ಮಾಡಿರಬೇಕು ಸರ್. ನೀನೇನು ಮಾಡಬೇಡ, FIR ಹಾಕ್ಬಿಟ್ಟು ಕೋರ್ಟ್ ಕಳಿಸು. ಸರಿ ಸರ್, ಓಕೆ. ಸರ್, ಒಂದು ಮೆಸೇಜ್ ಇದೆ. ಘಾಟ್ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆಯಂತೆ. ಬೈಕ್ ಓಡಿಸೋನು ಸ್ಪಾಟ್ ಔಟ್ ಆಗಿದ್ದಾನೆ ಸರ್.
ಸ್ಪಾಟ್ಗೆ ಯಾರು ಹೋದ್ರು? ಅಭಿಲಾಷು ಮನೋಜು ಹೋಗಿದ್ದಾರೆ ಸರ್. ಸರಿ ಸರ್. ನೀವು ಹೇಳಿದಾಗೆ ಅವ್ರು ಮನೇಲಿಲ್ಲ ಸರ್. 2 ವಾರದಿಂದ ಅವರು ಮನೆಗೆ ಹೋಗಿಲ್ವಂತೆ. ಅವ್ರ ಫೋಟೋಸು ಡೀಟೇಲ್ಸ್ನೆಲ್ಲ ಮೆಸೇಜ್ ಮಾಡಿದ್ದಾರೆ. ಫಿಲಿಕ್ಸ್ ಅದನ್ನೆಲ್ಲ ವಾಟ್ಸ್ಆ್ಯಪ್ ಮಾಡು. ಅವನ ಫ್ರೆಂಡ್ಸ್ ಇರ್ಬೋದು ಅಥವಾ ಅವನ ರಿಲೇಟಿವ್ಸ್ ಇರ್ಬೋದು, ಎಲ್ರದ್ದು ಡೀಟೇಲ್ಸ್ ಕಳಿಸು. ನಂಗೆ ಎಲ್ರದ್ದು ಡೀಟೇಲ್ಸ್ ಬೇಕು. ಓಕೆ ಸರ್. ಅವ್ರ ಮೊಬೈಲ್ನೆಲ್ಲ ಟ್ರ್ಯಾಕ್ ಮಾಡು. ನಾನು ಮನೆಗೆ ಹೋಗಿ ಬರ್ತೀನಿ. ಓಕೆ ಸರ್. ಅಲ್ಲ ಸರ್, ಎರ್ನಾಕುಲಂವರೆಗೂ ಈ ಕೈಲೇ ಡ್ರೈವ್ ಮಾಡ್ತೀರಾ? ಪರವಾಗಿಲ್ಲ, ನಾಳೆ ನನ್ನ ತಂಗಿದ ಎಂಗೇಜ್ಮೆಂಟು. ಈ ಸಿಚುವೇಶನಲ್ಲಿ ನೀವಿಬ್ಬರು ಬರೋದಕ್ಕಾಗಲ್ಲ. ಸ್ಟ್ರೈಟಾಗಿ ಮದುವೆಗೆ ಬಂದ್ಬಿಡಿ. ಸರಿ ಸರ್. ಸರ್. ಫಿಲಿಕ್ಸ್. ಓಕೆ ಸರ್. ಹಲೋ ಜಾನ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಹಾ ಜಾನ್, ಏನಾದರೂ ಅಪ್ಡೇಟ್ಸ್ ಇದೆಯಾ? ಸರ್, ನಾವು ಆ ಪಾರ್ಟಿನಲ್ಲಿ ಮೋಹನ್ನ ಕೊಲೆ ಮಾಡಿದ ಗ್ಯಾಂಗ್ನ ಒಬ್ಬ ಮೆಂಬರ್ನ ಅರೆಸ್ಟ್ ಓ ಮಾಡಿದ್ವಿ ಸರ್. ಗುಡ್ ಗುಡ್. ಮತ್ತೆ ಇನ್ನ ಇಬ್ರು ಸಿಗ್ಬೇಕು. ಮನು ಮತ್ತೆ ಲಿಜೋ. ಸದ್ಯಕ್ಕೆ ಅವರಿಬ್ರು ಹೈಡ್ ಔಟ್ ಅಲ್ಲಿ ಇದ್ದಾರೆ, ಆದ್ರೆ ಅರೆಸ್ಟ್ ಮಾಡ್ತೀವಿ ಸರ್. ಜಾನ್, ಇದು ಪೊಲಿಟಿಕಲ್ ಇಶ್ಯೂ ಆಗೋ ತರ ಇದೆ, ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಶೋರ್ ಸರ್. ಘಾಟ್ ರೋಡ್ ಇಳಿಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿದೆ ಸರ್. ಸ್ಪಾಟ್ ಆಗಿದೆ. ನಾನಲ್ಲಿ ಹೋಗ್ತಾ ಇದ್ದೀನಿ ಸರ್. ಅದನ್ನ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ. ನಾಳೆ ನನ್ನ ತಂಗಿ ಎಂಗೇಜ್ಮೆಂಟ್. ಓ ನಾಳೆನೇನಾ? ನಿಮ್ಮ ತಂಗಿಗೆ ನನ್ನ ಕಡೆಯಿಂದ ವಿಶಸ್ ಹೇಳ್ಬೇಡಿ. ಶೋರ್ ಸರ್. ಓಕೆ, ಗುಡ್ ನೈಟ್. ಥ್ಯಾಂಕ್ ಯು ಸರ್. ಗುಡ್ ನೈಟ್. ಅಭಿಲಾಷ್ ಎಲ್ಲಿ? ಕೆಳಗಿದ್ದೀನಿ ಸರ್. ಹಾ. ಸರ್, ಎಷ್ಟು ಗಂಟೆಗೆ ಆಗಿದ್ದು? 8:45ಕ್ಕೆ ಸರ್. ಮೇಲಿರೋ ಟರ್ನಿಂಗ್ನಲ್ಲೇ ಆಕ್ಸಿಡೆಂಟ್ ಆಗಿರೋದು. ಡ್ರೈವ್ ಮಾಡ್ತಿದ್ದವನು ಮೇಲಿಂದ ಹಾರಿ ಕೆಳಗೆ ಬಿದ್ದಿದ್ದಾನೆ ಸರ್. ಮತ್ತೆ ಗುದ್ದಿರೋ ಗಾಡಿ ನಿಲ್ಲಿಸದೆ ಹೊರಟೋಗಿದ್ದಾನೆ ಸರ್. ಸತ್ತಿರೋ ಡೀಟೇಲ್ಸ್ ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಹೆಸರು ರೆಜಿ, ಎರ್ನಾಕುಲಂನವನು. ಎರ್ನಾಕುಲಮ್ಮ? ಅಲ್ಲೆಲ್ಲಿ? ಕಾಕಿನಾಡ ಸರ್. ಮನೆಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಎರ್ನಾಕುಲಂನ ಸುತ್ತಲೂ ಇರುವಂತಹ ಎಲ್ಲ ಸ್ಟೇಷನ್ಗೂ ಇನ್ಫಾರ್ಮೇಷನ್ನ ಪಾಸ್ ಮಾಡಿ. ಓಕೆ ಸರ್. ಗುದ್ದಿರೋನು ಟೆನ್ಷನಲ್ಲಿ ನಿಲ್ಲಿಸದೆ ಹೋಗಿರ್ತಾನೆ ಸರ್. ಯಾವುದಾದ್ರೂ ಬೇರೆ ಸ್ಟೇಷನಲ್ಲಿ ಸರೆಂಡರ್ ಆದರೂ ಆಗಬಹುದು. ಸರಿ ಸರ್. ಸರ್, ಮತ್ತೆ ಈ ಬಸ್ನ ಏನು ಮಾಡೋದು? ಕಂಡಕ್ಟರ್ ಹತ್ರನೋ ಡ್ರೈವರ್ ಹತ್ರನೋ ಸ್ಟೇಟ್ಮೆಂಟ್ ತೊಗೊಂಡ್ರಾ? ಇಲ್ಲ. ಅವ್ರ ಡೀಟೇಲ್ಸ್ ಎಲ್ಲ ತೊಗೊಂಡು ಕಳಿಸ್ಬಿಡಿ. ಪ್ಯಾಸೆಂಜರ್ಸ್ನ ತುಂಬ ಹೊತ್ತು ವೆಯ್ಟ್ ಮಾಡಿಸ್ಬೇಡಿ. ಓಕೆ ಸರ್. ಸರಿ, ಎಲ್ಲ ಆದಮೇಲೆ ಫೋನ್ ಮಾಡಿ. ಹಾಂ. ಇದನ್ನೆಲ್ಲ ಮನೇಲೇ ಮಾಡಿದ್ದು ಫಾದರ್. ನಿಧಾನವಾಗ್ತೀನಿ. ಮ್ಯಾಥ್ಯೂ, ಫಾದರ್, ಜಾನೇ ಕಾಣಿಸ್ತಾ ಇಲ್ವಲ್ಲ? ಇದಾ ಕಡೆ ಇಡು. ಅವನ ಬಗ್ಗೆ ಮಾತಾಡಬೇಡಿ ಫಾದರ್. ನಿಜ ಹೇಳಬೇಕು ಅಂದರೆ ನನಗಿರೋದು ಇಬ್ಬರೇ ಹೆಣ್ಮಕ್ಳು ಅನ್ನೋ ಥರ ಇದೆ ಫಾದರ್. ಅವನ ಹೆಸರು ಎತ್ತಿದ್ರೂ ಕೂಡ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ರೀ, ಏನ್ರಿ ಮಾತಾಡ್ತಿದ್ದೀರಾ? ಜೆಸ್ಸಿ ಬೇಜಾರು ಮಾಡ್ಕೊಳಲ್ವಾ? ಅಯ್ಯೋ, ನಾನು ನಿಜಾನೇ ಹೇಳ್ತಿದ್ದೀನಿ. ಅವಳಿಗೆ ಕೋಪ ಬರುತ್ತೆ. ಅವಳು ಒಳ್ಳೆಯವಳಾಗಿರೋದಕ್ಕೇನೆ ಎಲ್ಲ ಸಹಿಸ್ಕೊಂಡು ಇಲ್ಲ ಇದ್ದಾಳೆ. ಬೇರೆ ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗೆ ಡೈವರ್ಸ್ ಕೊಟ್ಟು ಮನೆಗೆ ಹೋಗಿರೋರು. ಅಯ್ಯೋ ದೇವ್ರೆ, ನಾನು ಕೇಳಲೇಬಾರ್ದಾಗಿತ್ತು. ಮ್ಯಾಥ್ಯೂ, ಎಲ್ಲ ಸರಿ ಹೋಗುತ್ತೆ. ಓ, ಅವನು ಬದಲಾಗ್ತೇನೆ ಅಂತ ಯಾವ ನಂಬಿಕೆನೂ ಇಲ್ಲ ಫಾದರ್. ಜೆಸ್ಸಿ, ನಾನೇ ಫೋನ್ ಮಾಡಿದೆ, ನೀನು ತೆಗಿಲಿಲ್ಲ. ಏನು ಬಿಸಿ ಇದೆಯಾ? ನಾನೆಲ್ಲಿ ಬ್ಯುಸಿ? ನೀವೇ ತಾನೇ ಬ್ಯುಸಿ. ಸ್ವಲ್ಪ ಕೆಲಸ ಬಂದಿತ್ತು. ಮತ್ತೆ ಅಲ್ಲೇ ನಡೀತಾ ಇದೆ? ಎಲ್ಲ ಓಕೆನಾ? ನಾ ಎಷ್ಟು ಸಲ ಕಾಲ್ ಮಾಡಿದೆ, ಒಂದ್ಸಲಿನೂ ಕಾಲ್ ಪಿಕ್ ಮಾಡ್ಲಿಲ್ವಲ್ಲ? ಅದು ಜೀಪಲ್ಲಿ ಇತ್ತಲ್ವಾ, ಅದಕ್ಕೆ ತೆಗಿಯಕ್ಕಾಗ್ಲಿಲ್ಲ. ಅಪ್ಪಂಗ್ ತುಂಬಾ ಕೋಪ ಬಂದಿದೆ. ಅದು ಗೊತ್ತಿರೋ ವಿಷಯನೇ ತಾನೆ. ಈಗ ಎಲ್ಲಿದ್ದೀರಾ? ನಾನು ಬರ್ತಾ ಇದ್ದೀನಿ. ಆನ್ ದಿ ವೇ. ಸರಿ. ಯಾಕಪ್ಪ ಇವಾಗ ಬಂದೆ?
ನಾಳೆ ಒಂದೇ ಸಲ ಚರ್ಚ್ಗೆ ಬಂದ್ಬಿಡ್ಬೋದಿತ್ತಲ್ಲ. ನಿನಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಅನ್ನೋದಿದ್ಯಾ? ಸ್ವಂತ ತಂಗಿ ಎಂಗೇಜ್ಮೆಂಟ್ ಇಟ್ಕೊಂಡು ಅಣ್ಣ ಅದನ್ನು ಬರೋ ಟೈಮ್ ಇದು. ಗಲಾಟೆ ಮಾಡಬೇಡಿ, ಮಕ್ಕಳೆಲ್ಲ ಮಲಗಿದ್ದಾರೆ. ಇವನ್ ಜೊತೆ ಮಾತಾಡಿ ಏನ್ ಪ್ರಯೋಜನ? ಇವನ್ ಜೊತೆ ಮಾತಾಡಿ ಮಾತಾಡಿ ಸುಮ್ನೆ ನನ್ ಗಂಟ್ಲು ನೋವಾಗತ್ತಷ್ಟೇ. ನೀವ್ ಒಳಗ್ ಬನ್ನಿ. ಏಯ್, ಒಳಗ್ ಬಂದು ಊಟ ಮಾಡೋ. ಬೆಳಿಗ್ಗೆ ಬೇಗ ಹೇಳ್ಬೇಕು. ಜೆಸ್ಸಿ, ಅವನಿಗೆ ಊಟ ಬಡ್ಸು. ನಿನ್ನಿಂದಾಗೇನೆ ಇವನು ಹಾಳಾಗ್ತಾ ಇರೋದು. ಬನ್ನಿ ಊಟ ಬಡಿಸ್ತೀನಿ. ಪರವಾಗಿಲ್ಲ, ಬೇಡ. ಸರ್ಕಲ್ ಇನ್ಸ್ಪೆಕ್ಟರ್ ಜಾನ್ ಲೂಥರ್ ಕೊನೆಗೂ ಬಂದ್ರಲ್ಲ. ಓ, ಇನ್ನ ಮಲ್ಗಿಲ್ವಾ? ಮಲ್ಗಿದ್ಯಾ ಅನ್ಕೊಂಡೆ. ಓ, ಅಪ್ಪ ಅಷ್ಟೆಲ್ಲ ಗಲಾಟೆ ಮಾಡ್ತಿರುವಾಗ ನನಗೆ ನಿದ್ದೆ ಎಲ್ಲಿ ಬರುತ್ತೆ? ಅಂತೂ ಇಂತೂ ಬಂದ್ಯಲ್ಲ. ಆಹಾ, ಕೈಯಲ್ಲೇನ್ ಬ್ಯಾಂಡೇಜು? ಏನ್ ವಿಷಯ? ಏನಿಲ್ಲ, ಚಿಕ್ಕ ಗಾಯ. ಸರಿ ಮಲ್ಕೋ, ಬೇಗ ಹೇಳ್ಬೇಕು. ಅದೇ ಬೆಳಿಗ್ಗೆ 5 ಗಂಟೆಗೆ ನನ್ನನ್ನು ಕರ್ಕೊಂಡು ಹೋಗ್ಬೇಕು. ಯಾಕೆ? ನಾನ್ ಮೇಕಪ್ ಮಾಡಿಸ್ಕೋಬೇಕಲ್ಲ. ಸರಿ, ಕರ್ಕೊಂಡು ಹೋಗ್ತೀನಿ, ಮಲ್ಕೋ. ಅಣ್ಣ, ಓ, ಇದಿನ್ನ ಬಿಟ್ಟಿಲ್ವಾ? ಮದ್ವೆ ಆದ್ಮೇಲೆ ಏನ್ ಮಾಡ್ತೀಯಾ? ಆಗ ನೀನೇ ನನಗೆ ಕ್ಲಿಕ್ ಮಾಡಿ ಕಳಿಸ್ಬೇಕು. ಗುಡ್ ನೈಟ್. ಗುಡ್ ನೈಟ್. ಅದನ್ನೇ ನೋಡ್ತಾ ಇರ್ಬೇಡ, ಮಲ್ಕೋ. ಸರಿ. ಏನಾಯ್ತು? ಮಲ್ಕೊಂಬಿಟ್ಟಿಯಾ? ಕೋಪನಾ? ನನಗೇನು ಕೋಪ ಇಲ್ಲ. ಭಾರ ಜಾಸ್ತಿ ಬಿಡಬೇಡಿ, ನಿಮ್ಮ ಕೈ ಗೇಟಾಗಿದೆ. ಓ, ನೋಡ್ಬಿಟ್ಟಿಯಾ? ನೋಡಿದೆ. ಮರ್ಯಾದೆಯಿಂದ ಸುಮ್ಮನೆ ಹೋಗಿ ಮಲ್ಕೊಳ್ಳಿ. ಅಣ್ಣ, ಅಣ್ಣ, ಏಯ್, ಬಾ.